ಅಂತ ಎಲ್ಲ ಗಣ್ಯರಿಗೂ ನಮಸ್ಕಾರವನ್ನು ತಿಳಿಸುತ್ತಾ ಹಾಗೆ ಶಿವಕುಮಾರ್ ಸ್ವಾಮಿಗಳ ಒಂದು ಆಶೀರ್ವಾದವನ್ನು ಪಡೆಯುತ್ತಾ, ಇದು ನನ್ನ ಪುಣ್ಯನೋ ಅಥವಾ ಏನೋ ಗೊತ್ತಿಲ್ಲ, ನನಗೆ ಜಾಸ್ತಿ ಮಾತಾಡೋಕೆ ಬರಲ್ಲ. ನಾನು ಸಾಕಷ್ಟು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋ ಅಂಥ ಒಂದು ಹೆಣ್ಮಗಳು. ಎಲ್ಲೋ ಹೋಗಿ ಒಂದು ಕೂಗಾಡಿ ಒಂದು ನ್ಯಾಯ ಕೊಡಿಸ್ಬರೋ ಅಂಥ ಒಂದು ನಿಟ್ಟಿನಲ್ಲಿ ನನ್ನ ವೇದಿಕೆ ಹೋಗ್ತಾ ಇದೆ. ಇವತ್ತು ಸಿದ್ದನಕೊಳ ಒಂದು ಐತಿಹಾಸಿಕ ಮತ್ತು ಪುರಾತನ ಕಾಲದ ಒಂದು ದೇವಸ್ಥಾನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಒಂದೊಂದು ಕಡೆಯಿಂದನೂ ದರ್ಶನ ಮಾಡ್ಕೊಂಡು ಬರುವಾಗಲೂ ಒಂದೊಂದು ಅನುಭವ ನನಗೆ. ಇಂಥ ಶಕ್ತಿ ಇದೆ ಇಲ್ಲಿ. ಇಲ್ಲಿ ಪುಣ್ಯ ಮಾಡಿದಂಥ ಒಂದು ವ್ಯಕ್ತಿ ಇಲ್ಲಿ ಬಂದು ಈ ಜಾಗದಲ್ಲೇ ನಿಲ್ಲಬೇಕು. ಇಲ್ಲ ಅಂದ್ರೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಗುರುಗಳು ಹೇಳಿದ್ರು, ನಿನ್ಗೇನೋ ಒಂದು ಒಳ್ಳೇದಾಗತ್ತೆ, ಹಾಗಾಗಿ ನೀನು ಇಲ್ಲಿ ಬಂದಿದೀಯಾ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಗುರುಗಳೇ, ನಾನು ಇಲ್ಲಿ ಸಾಕಷ್ಟು ಇಲ್ಲಿ ಎಲ್ಲ ದೇವರ ದರ್ಶನ ಮಾಡಿದಾಗಲೂ ಒಂದೊಂದು ಅನುಭವ ಆಗಿದೆ ನನಗೆ. ನಾನು ಯಾವುದೋ ಜನ್ಮದ ಪುಣ್ಯ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಒಂದು ಗುರುಗಳ ಒಂದು ನಾನು ಕೆಲವು ಮಠಗಳಿಗೆ ಮಠ ಮಾನ್ಯಗಳಿಗೆ ಹೋಗಿದ್ದೀನಿ. ಅಲ್ಲಿ ಗುರುಗಳು ಅಂದ್ರೆ ಬೇರೆ ತರ, ಈ ತರ ಒಂದು ನಮ್ಮಲ್ಲಿ ಒಬ್ರು ಹಾಗೆ ಇರೋದು ನಾನು ಬಹಳ ಸಹಜವಾಗಿ ಇರ್ತಕ್ಕಂಥ ಒಂದು ಗುರುಗಳನ್ನ ನಾನು ಇದು ಮೊದಲನೇ ಬಾರಿಯಲ್ಲಿ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಅವ್ರಿಗೆ ನಾನು ನನಗೆ ನನ್ನ ಕೈಗೆ ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿದಾಗ ನನಗೆ ಯಾಕೆ ಕೊಡ್ತಿದ್ದಾರೆ ಅನ್ನೋದು ಒಂದು, ಮತ್ತೆ ನನಗೆ ಏನೋ ಒಂದು ಆ ಕ್ಷಣದಲ್ಲಿ ಒಂದು ರೋಮಾಂಚನ ಆಯಿತು. ಈ ದುಡ್ಡನ್ನ ಇಟ್ಕೋಬೇಕು, ನೀನು ಪೂಜೆ ಮಾಡಬೇಕು ಅಂದಾಗ, ಗುರುಗಳೇ, ನಾನು ಆ ದುಡ್ಡನ್ನ ನನ್ನ ಜೀವ ಇರೋವರೆಗೂ ಈ ಸ್ಥಳವನ್ನ, ಈ ಸಿದ್ದಪ್ಪಾಜಿ ಅವ್ರನ್ನ ನೆನೆಸಿ ನಾನು ದುಡ್ಡನ್ನು ನಾನು ಇಟ್ಕೊಂಡು ಅದು ನನಗೆ ಕೋಟಿಗೆ ಸಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದನ್ನು ಪೂಜಿಸ್ತೀನಿ. ನಾನು ಕೂಡ ಒಂದು ಪೌರ ಕಾರ್ಮಿಕರನ್ನ ಕರೆದು ನಾನು ಸನ್ಮಾನ ಮಾಡ್ತೀನಿ. ಪ್ರತಿ ವರ್ಷ ಕಾರ್ಯಕ್ರಮವನ್ನ ಮಹಿಳಾ ದಿನಾಚರಣೆ ದಿವಸ ಪೌರ ಕಾರ್ಮಿಕರನ್ನ ಕರೆದು ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತೀನಿ. ಇಲ್ಲಿ ಯಾಕೆ ನಾನು ಆ ವಿಷಯ ಎತ್ಕೊಂಡೆ ಅಂದ್ರೆ, ಗುರುಗಳು ಇಲ್ಲಿ ಏನು ಇವತ್ತು ಕಾರ್ಯಕ್ರಮ 3 ದಿವಸ ಕಾರ್ಯಕ್ರಮ ನಡೀತಾ ಇದೆ. ಅಷ್ಟು ಒಂದು ಕಾರ್ಯಕ್ರಮದಲ್ಲಿ ಒಂದು ಕಾರ್ಯದಲ್ಲಿ ತುಡಿಕೊಂಡಂತ ಅಡಿಗೆ ಅವರು ಇರ್ಬೋದು, ಒಂದು ಹೋಮ್ ಗಾರ್ಡ್ಸ್ಗಳು ಇರ್ಬೋದು, ಪೊಲೀಸ್ ಇರ್ಬೋದು, KV ಅವ್ರು ಇರ್ಬೋದು, ಎಲ್ಲರ ಕದ್ದು ಸ್ಟೇಜಲ್ಲಿ ನಿಲ್ಲಿಸಿ ಅವ್ರನ್ನ ಒಂದು ಟೇಪ್ ಕಟ್ ಮಾಡಿಸೋದು, ಅವ್ರಿಗೊಂದು ಸನ್ಮಾನ ಮಾಡೋ ಅಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ನಿಜವಾಗ್ಲೂ ಇದೊಂದು ದೊಡ್ಡ ಕೆಲಸ. ಈ ತರ ಒಂದು ದೊಡ್ಡ ವ್ಯಕ್ತಿಯ ಮುಂದೆ ನಾವು ನಿಂತ್ಕೊಂಡು ಮಾತಾಡ್ತಾ ಇದೀವಿ ಅಂದ್ರೆ, ನಿಂತಿದೀವಿ ಅಂದ್ರೆ ಅದೊಂದು ನಮ್ಮ ಭಾಗ್ಯವೇ ಸರಿ. ಯಾಕೆಂದ್ರೆ ನಾನು ಕೂಡ ಈ ಕಸ ಗುಡ್ಸೋ ಅಂಥವ್ರು, ಒಂದು ಅಂಗನವಾಡಿ ಅಲ್ಲಿ ತೂಕ ಹಾಕ್ತಾರೆ ಗೊತ್ತಾ, ಅಂಥವ್ರನ್ನ ಮತ್ತೆ ಆಶಾ ಕಾರ್ಯಕರ್ತನ ಕರೆದು ನಾನು ಒಂದು ಸನ್ಮಾನ ಮಾಡ್ತೀವಿ. ಯಾಕೆ ಅಂದ್ರೆ ಸನ್ಮಾನ ಮಾಡಿದವ್ರಿಗೆ ನಾವು ಸನ್ಮಾನ ಮಾಡಬಾರ್ದು. ಅವ್ರ ಕೆಲಸ ಏನು ಅನ್ನೋದನ್ನ, ನನ್ನ ಕೆಲಸಕ್ಕೆ, ನಾನು ಮಾಡ್ತಾ ಇರೋ ಒಂದು ಕೆಲಸಕ್ಕೆ ನನ್ನ ಗೌರವಿಸ್ತಾ ಇದ್ದಾರೆ ಅಂತ ಅವ್ರಿಗೂ ಒಂದು ಖುಷಿ ಇರುತ್ತೆ, ಒಂದು ಹೆಮ್ಮೆ ಇರ್ತದೆ. ನಾವೆಲ್ಲ ಒಂದು ರೋಡ್ನಲ್ಲಿ ಹೋಗ್ಬೇಕಾದ್ರೆ, ಮೇಡಮ್ ನೀವು ಹಾಕಿದ ಹಾರನ ನಾನು ಎದುರುಗಡೆ ನಮ್ಮ ಮನೆಯಲ್ಲಿ ಹಾಕೊಂಡಿದ್ದೀನಿ ಅಂದಾಗ ನಮ್ಗೆಲ್ಲ ಒಂಥರ ಅಳಲು ಬರುತ್ತೆ. ಎಂಥ ಒಂದು ಮುಗ್ಧರಿರ್ತಾರೆ ಇವರು, ಎಂಥ ಒಂದು ನಮ್ಮ ಸೇವೆಗಾಗಿ ಅವರು ಸದಾ ನಿಂತಿರ್ತಾರೆ. ಅವ್ರಿಗೆ ನಾವೊಂದು ಗೌರವಿಸ್ಬೇಕು. ನಾವೆಲ್ಲರೂ ಅಷ್ಟೇನೆ, ನಾವು ಯಾರೋ ಒಂದು ಗೌರವಿಸ ಅಂಥವ್ರನ್ನ ಎಲ್ಲ ವೇದಿಕೆಯಲ್ಲೂ ಕೂಡ ಎಲ್ಲರೂ ಆ ಥರದ ಒಂದು ವ್ಯಕ್ತಿಯನ್ನೇ ಕರೆಸ್ತಾರೆ ಹೊರತು ಈ ಥರದ ಒಂದು ಬಳಗ ಇವರಿಗೆ. ನಿಜವಾಗ್ಲೂ ಅವರು ನಿಮ್ಮನ್ನೆಲ್ಲ ಒಂದು ಬಳಗ ಅಂದ್ಕೊಂಡಿದ್ದಾರೆ. ಅವ್ರು ಇಂಥ ಒಂದು ನಿಮಗೆ ನಮ್ಮ ಎಲ್ಲರಿಗೂ ಒಂದು ಈ ಥರ ಒಂದು ಗುರು ಸಿಕ್ಕಿರೋದೇ ನಮ್ಮೆಲ್ಲರ ಭಾಗ್ಯ ಅಂತಾನೆ ಹೇಳ್ತೀನಿ. ಗುರುಗಳೇ, ನನಗೆ ಒಂದು 2 ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆ ನಾನು ಪ್ರಣಾಮಗಳನ್ನು ತಿಳಿಸುತ್ತಾ, ದಯಮಾಡಿ ನಾನು ಮುಂದಿನ ದಿನದಲ್ಲಿ ಇವತ್ತಿನ ದಿವಸ ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ನಮ್ಮ ಪಾಟೀಲಮ್ಮ ಅವರು ಕೂಡ ಅವ್ರನ್ನ ನೆನೆಸ್ಕೊಳ್ತೇನೆ. ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ. ನನಗೆ 2 ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸುತ್ತಾ, ಗುರುಗಳ ಪಾದಾರವಿಂದಕ್ಕೆ ನಮಸ್ಕಾರವನ್ನು ತಿಳಿಸುತ್ತಾ, ಜೈ ಕರ್ನಾಟಕ. ನಮಸ್ಕಾರ.